ಅನೀಫೆ ಸರ್, ಅನೀಫ್ ಅನುಮಾನ. ನನ್ನ ಗಂಡ 4 ದಿನದಿಂದನೂ ಫೋನ್ ಮಾಡಿದ್ರು, ಹೊಸ ನಂಬರ್ ಕೊಟ್ಟರು ಸರ್. ನನ್ನ ಮಗಂಗೆ ಫೀಸ್ ಕಟ್ತಾ ಇದ್ರು, ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು, ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ, ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು, ಎಲ್ಲಾರನ್ನೂ ನೋಡ್ಕೊತಾ ಇದ್ರು. ಅನೀಫು ಇವಾಗೆ ಅಲ್ಲ ಸರ್, ಮುಂಚೆಯಿಂದನೂ ಅಷ್ಟೇ. ಏನು ಮನೆ ಕೆಲಸದ ಅಂತಾರೆ, ಅಮ್ಮನ ಅಕ್ಕನಂತ ಏನ್ ಸರ್ ಅವ್ನು ಮಾತಾಡೋದು? ನನ್ನ ಗಂಡನ ಅವನು ಯಾವಾಗ್ಲೂ ಅದಕ್ಕೆ ತಡ್ಕೊಂಡಿರೋರು, ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು. ಇವಾಗ ಮೊನ್ನೆ ಫೋನ್ ಮಾಡಿದ್ರು 4 ದಿನದಿಂದ, ನನಗೆ ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ, ಹಳೆ ನಂಬರ್ಗೆ ಮಾಡ್ಬೇಡ ಅಂದ್ರು. ಅಲ್ವೋ 10 ಸಲ 20 ಸಲ ಮಾಡಿದೆ. ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ. ನಾನು 10 ಸಲ 20 ಸಲ ಮಾಡಿದೆ, ಎತ್ತಿಲ್ಲ. ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಅನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನೋ, ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡ್ಬಿಟ್ಟಿದ್ದಾನೆ. ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು 3 ಜನ ಸರ್, JN ಶ್ರೀನಿವಾಸು, ಇನ್ನೊಬ್ಬ ಹೆಸರು ಇವಾಗ ಹೇಳಿದೆ, ಮುನ್ರಾಜು ಮತ್ತೆ ಅನೀಫ್, 3 ಜನನೂ ಸರ್ ಇವ್ರು ಹಿಂಸೆ ಕೊಟ್ಟು ಸಾಯಿಸಿರೋದು. ಮೊಬೈಲ್ ಹ್ಯಾಂಡ್ ಓವರ್ ಮಾಡ್ಬೇಕು, ಅವ್ರ ಮೊಬೈಲ್ ಪ್ರತಿಯೊಂದು ರೆಕಾರ್ಡಿಂಗ್ ಇದೆ ಅಂತ ನನ್ಗೆ ಹೇಳಿದ್ದಾರೆ. ಇವರೇ ನನ್ಗೆ ಹೇಳಿದ್ದಾರೆ, ನನ್ನ ಹತ್ರ ಎಲ್ಲ ರೆಕಾರ್ಡಿಂಗ್ ಮಾಡಿದ್ದೀನಿ ಅಂತ. ಅವ್ರ ಮೊಬೈಲ್ ಹ್ಯಾಂಡ್ ಓವರ್ ಅಂತ ನಾನು ಎಲ್ಲ ರೆಕಾರ್ಡಿಂಗ್ ಹಾಕ್ತೀನಿ. ಮಾವಂದ್ರಿಗೆಲ್ಲ ಭಯ ಬಿಡಿಸ್ತಾರ. ಅವ್ರ ಮಾವಂದ್ರೆಲ್ಲ ನೀನ್ ಮಾತಾಡ್ಬೇಡಮ್ಮ, ನೀನ್ ಒಬ್ಳೇ ಇರ್ತೀಯಾ, ಏನಾದ್ರೂ ಮಾಡ್ಬಿಡ್ತಾರೆ ಅಂತ. ಏನ್ ಮಾಡೋದಕ್ಕಾಗತ್ತೆ ನನ್ನ